ಸೋತ್ರೆ ನಾ ಹೆಂಡತಿ ಆಗ್ತೀನಿ ಅನ್ನೋ ಸವಾಲು. ಸೋತು ಆ ಸ್ಟಾರ್ನ ಮದ್ವೆ ಆದ್ರು ಕನ್ನಾ. ಈಗ ಮನೆಯನ್ನೇ ಬಿಟ್ಟು ಹೊರ ಹೋಗುವ ನಿರ್ಧಾರ. ಪತ್ನಿ ಟ್ವಿಂಕಲ್ ಖನ್ನಾ ಹಾಗಾದ್ರೆ ಡಿವೋರ್ಸ್ ಕೊಡ್ತಾರಾ ಆ ನಟನಿಗೆ? ಅಕ್ಷಯ್ ಕುಮಾರ್ ಮತ್ತು ಟ್ವಿಂಕಲ್ ಖನ್ನಾ ಲವ್ ಸ್ಟೋರಿ ನಗು ಪ್ರೀತಿಯ ಸುಂದರವಾದ ಪ್ರೇಮ ಕಥೆ. ಅವರ ಪ್ರೇಮ ಕಥೆಯು ನಿಜವಾಗಿಯೂ ಇಂಟರ್ನ್ಯಾಷನಲ್ ಕಿಲಾಡಿ 1999ರ ಸೆಟ್ ನಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿನೇ ಅವರಿಬ್ಬರ ನಡುವೆ ಆಳವಾದ ಬಂಧವು ಕೂಡ ರೂಪುಗೊಳ್ಳುತ್ತೆ. ಅಕ್ಷಯ್ ಟ್ವಿಂಕಲ್ ಅವರ ಬುದ್ಧಿವಂತಿಕೆ ಮತ್ತು ಬಲವಾದ ವ್ಯಕ್ತಿತ್ವದಿಂದ ಆಕರ್ಷಿತರಾದರು. ಆದ್ರೆ ಇದೆಲ್ಲ ಆರಂಭ ಆದದ್ದು ಒಂದು ಪ್ರೇಮ ಸಂಬಂಧದಿಂದ ಅಂತ ನಿಮ್ಗೆ ತಿಳಿದಿದ್ಯಾ? ಜನವರಿ 17, 2001ರಂದು ಆಪ್ತ ಸ್ನೇಹಿತರು ಮತ್ತು ಕುಟುಂಬದವರು ಭಾಗವಹಿಸಿದ್ದಂತಹ ಆತ್ಮೀಯ ಸಮಾರಂಭದಲ್ಲಿ ಈ ಜೋಡಿ ವಿವಾಹ ಆಗುತ್ತೆ. ದರ್ಶನ್ ಅವರು ಕೂಡ ವಿವಾಹದಲ್ಲಿ ಭಾಗವಹಿಸಿದ್ದ ಕೆಲವೇ ಅತಿಥಿಗಳಲ್ಲಿ ಸೇರ್ಕೊಂಡಿದ್ದಾರೆ. ಮನೆಯನ್ನೇ ಬಿಟ್ಟು ಹೊರ ಹೋಗುವ ನಿರ್ಧಾರವನ್ನ ಇತ್ತ ಪತ್ನಿ ಟ್ವಿಂಕಲ್ ಖನ್ನಾ ಅವರು ತಗೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದು ಡಿವೋರ್ಸ್ ವರೆಗೂ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಅಕ್ಷಯ್ ಕುಮಾರ್ ಜೊತೆಗೆ ಪ್ರಿಯಾಂಕಾ ಚೋಪ್ರಾ ಡೇಟಿಂಗ್ ವದಂತಿ ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ನಮಸ್ಕಾರ, ಸ್ಪೀಡ್ ಫಿಲ್ಮಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಸೋತ್ರೆ ನಾ ಹೆಂಡತಿ ಆಗ್ತೀನಿ ಅನ್ನೋ ಸವಾಲು. ಸೋತು ಆ ಸ್ಟಾರ್ನ ಮದ್ವೆ ಆದ್ರು ಕನ್ನಾ. ಈಗ ಮನೆಯನ್ನೇ ಬಿಟ್ಟು ಹೊರ ಹೋಗುವ ನಿರ್ಧಾರ. ಪತ್ನಿ ಟ್ವಿಂಕಲ್ ಖನ್ನಾ ಹಾಗಾದ್ರೆ ಡಿವೋರ್ಸ್ ಕೊಡ್ತಾರಾ ಆ ನಟನಿಗೆ? ಎಸ್, ಸೋತ್ರೆ ನಿನ್ನ ಹೆಂಡತಿ ಆಗ್ತೀನಿ ಅನ್ನುವ ಸವಾಲನ್ನ ಹಾಕಿ ಸೋತು ಆ ಸ್ಟಾರ್ನ ಮದುವೆ ಆದ್ರು. ಈಗ ಇವರದ್ದು ಸೂಪರ್ ಜೋಡಿ ಪರಸ್ಪರ ಬೆಟ್ಟಿಂಗ್ ಕಟ್ಟಿ ಸಿನಿಮಾ ಸೋತ್ರೆ ನಿನ್ನ ಪತ್ನಿ ಆಗ್ತೀನಿ ಅಂತ ಸವಾಲು ಹಾಕಿದ ನಟಿ ಕೊನೆಗೂ ಆ ಸ್ಟಾರ್ನ ಮದುವೆ ಆಗ್ಬೇಕಾಯ್ತು. ಹಾಗಾದ್ರೆ ಆ ಜೋಡಿ ಯಾವುದು ಅನ್ನೋ ಸ್ಟೋರಿ ಇಲ್ಲಿದೆ. ಅಕ್ಷಯ್ ಕುಮಾರ್ ಮತ್ತು ಟ್ವಿಂಕಲ್ ಖನ್ನಾ ಲವ್ ಸ್ಟೋರಿ ನಗು ಪ್ರೀತಿಯ ಸುಂದರವಾದ ಪ್ರೇಮ ಕಥೆ. ಬಾಲಿವುಡ್ ಮನಮೋಹಕ ಪ್ರೇಮ ಕಥೆಗಳಿಂದ ತುಂಬಿದ್ರೂ ಕೂಡ ಅಕ್ಷಯ್ ಕುಮಾರ್ ಮತ್ತು ಟ್ವಿಂಕಲ್ ಖನ್ನಾ ಅವರಷ್ಟು ಆಕರ್ಷಕ ಮತ್ತು ಶಾಶ್ವತವಾದ ಪ್ರೇಮ ಕಥೆ ಕೆಲವಿದೆ. ಅನಿರೀಕ್ಷಿತ ಪ್ರಯಾಣದಿಂದ ದೀರ್ಘ ದಾಂಪತ್ಯದ ತನಕ ಇವರ ಜೀವನ ಸುಂದರವಾಗಿದೆ. ಬಾಲಿವುಡ್ನ ಕಿಲಾಡಿ ಅಂತ ಕರೆಯಲ್ಪಡುವ ಅಕ್ಷಯ್ ಕುಮಾರ್ ಮತ್ತು ಬಾಲಿವುಡ್ ಲೆಜೆಂಡ್ ರಾಜೇಶ್ ಖನ್ನಾ ಮತ್ತು ಡಿಂಪಲ್ ಕಪಾಡಿಯಾ ಅವರ ಮಗಳು ಟ್ವಿಂಕಲ್ ಖನ್ನಾ ಅವರನ್ನ ಮೊದಲು ಫಿಲ್ಮ್ ಫೇರ್ ನಿಯತಕಾಲಿಕೆಯ ಶೂಟಿಂಗ್ ಸಮಯದಲ್ಲಿ ಭೇಟಿಯಾಗ್ತಾರೆ. ಅಕ್ಷಯ್ ತಕ್ಷಣವೇ ಮೋಡಿಗೊಂಡಾಗ ಟ್ವಿಂಕಲ್ ಆರಂಭದಲ್ಲಿ ಅವರನ್ನ ಇನ್ನೊಬ್ಬ ಆಕರ್ಷಕ ನಟ ಅಂತ ನೋಡ್ತಾರೆ. ಅವರ ಪ್ರೇಮ ಕಥೆಯು ನಿಜವಾಗಿಯೂ ಇಂಟರ್ನ್ಯಾಷನಲ್ ಕಿಲಾಡಿ 1999ರ ಸೆಟ್ ನಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿನೇ ಅವರಿಬ್ಬರ ನಡುವೆ ಆಳವಾದ ಬಂಧವು ಕೂಡ ರೂಪುಗೊಳ್ಳುತ್ತೆ. ಬಾಲಿವುಡ್ನ ಕಿಲಾಡಿ ಅಂತ ಖ್ಯಾತಿ ಪಡೆದ ನಟನಿಗೆ ಅಪಾರ ಅಭಿಮಾನಿಗಳಿದ್ದಾರೆ. ಅಕ್ಷಯ್ ಟ್ವಿಂಕಲ್ ಅವರ ಬುದ್ಧಿವಂತಿಕೆ ಮತ್ತು ಬಲವಾದ ವ್ಯಕ್ತಿತ್ವದಿಂದ ಆಕರ್ಷಿತರಾದರು. ಹೌದು, ಮತ್ತೊಂದು ಕಡೆ ಟ್ವಿಂಕಲ್ ಅಕ್ಷಯ್ ಅವರ ಪ್ರಾಮಾಣಿಕತೆ ಅವರಿಗೆ ಇಷ್ಟ ಆಗಿತ್ತು. ಆದ್ರೆ ಇದೆಲ್ಲ ಆರಂಭ ಆದದ್ದು ಒಂದು ಪ್ರೇಮ ಸಂಬಂಧದಿಂದ ಅಂತ ನಿಮ್ಗೆ ತಿಳಿದಿದ್ಯಾ? ಎಸ್, ಕರಣ್ ಜೋಹರ್ ಅವರ ಚಾಟ್ ಶೋ ಕಾಫಿ ವಿತ್ ಕರಣ್ ನಲ್ಲಿ ಟ್ವಿಂಕಲ್ ಇದನ್ನ ಬಹಿರಂಗಪಡಿಸಿದ್ರು. ನಾನು ದೀರ್ಘಕಾಲದ ಸಂಬಂಧದಿಂದ ಹೊರಬಂದಿದ್ದೆ ಮತ್ತು ನನ್ನ ಜೀವನದಲ್ಲಿ ಹೊಸ ಪ್ರೇಮ ಸಂಬಂಧ ಹೊಂದೋದಕ್ಕೆ ಬಯಸಿದ್ದೆ. ಹಾಗಾಗಿ ನಾನು ಒಂದು ಲವ್ ಮಾಡ್ಬೇಕಂತ ನಿರ್ಧಾರ ಮಾಡಿದೆ. ಅಲ್ಲಿ 6 ಅಡಿಯ ಚಾಕ್ಲೇಟ್ ಐಸ್ ಕ್ರೀಮ್ ಇದ್ದ ಎಂದಿದ್ದಾರೆ. ನಾನು ಅವನೊಂದಿಗೆ ಪ್ರೇಮ ಸಂಬಂಧ ಹೊಂದಲಿದ್ದೆ. ಅದು 15 ದಿನಗಳವರೆಗೆ ಇತ್ತು ಅಷ್ಟೇ ಅಂದಿದ್ದಾರೆ ನಟಿ. ಇದೇ ಬೇರೆ ಯೋಚನೆಗಳನ್ನ ಹಾಕಿತ್ತು. ಅಕ್ಷಯ್ ಟ್ವಿಂಕಲ್ಗೆ ಮದುವೆ ಪ್ರಸ್ತಾಪ ಮಾಡಿದಾಗ ಅವರಿಗೆ ಅದು ತಕ್ಷಣ ಅರ್ಥ ಆಗ್ಲಿಲ್ಲ ಅಂದಿದ್ದಾರೆ. ಅವರು ತನ್ನ ವೃತ್ತಿ ಜೀವನಕ್ಕೆ ದೊಡ್ಡ ಯೋಜನೆಗಳನ್ನ ಹೊಂದಿದ್ರು. ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗೋದಕ್ಕೆ ಸಿದ್ಧಳಾಗಿರ್ಲಿಲ್ಲ ಅಂದ್ರು. ಕುತೂಹಲಕಾರಿಯಾಗಿ ಅವರು ತಮ್ಮ ಮೇಲ ಅಂದ್ರೆ 2000 ಇಸ್ವಿಯಲ್ಲಿ ಚಿತ್ರವು ಬಾಕ್ಸ್ ಆಫೀಸ್ ನಲ್ಲಿ ಯಶಸ್ವಿ ಆದ್ರೆ ಅವರು ಅವನನ್ನ ಮದುವೆ ಆಗುವುದಿಲ್ಲ ಅಂದಿದ್ರು. ಆದ್ರೆ ವಿಧಿ ಬೇರೆ ಯೋಜನೆಗಳನ್ನ ಹೊಂದಿತ್ತು. ಮೇಲಾ ಸಿನಿಮಾ ವಿಫಲ ಆಯಿತು ಮತ್ತು ಟ್ವಿಂಕಲ್ ತನ್ನ ಮಾತನ್ನ ಉಳಿಸಿಕೊಂಡ್ರು. ಜನವರಿ 17, 2001ರಂದು ಆಪ್ತ ಸ್ನೇಹಿತರು ಮತ್ತು ಕುಟುಂಬದವರು ಭಾಗವಹಿಸಿದ್ದಂತಹ ಆತ್ಮೀಯ ಸಮಾರಂಭದಲ್ಲಿ ಈ ಜೋಡಿ ವಿವಾಹ ಆಗುತ್ತೆ. ವರದಿಗಳ ಪ್ರಕಾರ ಈ ಜೋಡಿಯು ವಿನ್ಯಾಸಕ ಜೋಡಿ ಅಬು ಜಾನಿ ಮತ್ತು ಸಂದೀಪ್ ಕೋಸ್ಲಾ ಅವರ ನಿವಾಸದಲ್ಲಿ ಕೇವಲ 50 ಜನರ ಸಮ್ಮುಖದಲ್ಲಿ ವಿವಾಹ ಆದಂತೆ. ನಟ ಅಮೀರ್ ಖಾನ್ ಮತ್ತು ನಿರ್ದೇಶಕ ದರ್ಶನ್ ಅವರು ಕೂಡ ವಿವಾಹದಲ್ಲಿ ಭಾಗವಹಿಸಿದ್ದ ಕೆಲವೇ ಅತಿಥಿಗಳಲ್ಲಿ ಸೇರ್ಕೊಂಡಿದ್ದಾರೆ. ಅಕ್ಷಯ್ ಬಾಲಿವುಡ್ನ ಅತಿದೊಡ್ಡ ಟಾರಿಗಳಲ್ಲಿ ಒಬ್ಬರಾಗಿ ಬೆಳಿತಾನೆ ಇದ್ರು. ಟ್ವಿಂಕಲ್ ನಟನೆಯಿಂದ ದೂರ ಸರಿಯುವುದಕ್ಕೆ ನಿರ್ಧಾರ ಮಾಡಿದ್ರು. ಲೇಖಕಿ, ಅಂಕಣಕಾರ ಮತ್ತು ಒಳಾಂಗಣ ವಿನ್ಯಾಸಕಿಯಾಗಿ ತಮ್ಮದೇ ಆದ ಗುರುತನ್ನ ರೂಪಿಸಿಕೊಂಡ್ರು. ಇಬ್ಬರು ವಿಭಿನ್ನ ವ್ಯಕ್ತಿತ್ವ ಮತ್ತು ದೃಷ್ಟಿಕೋನಗಳನ್ನ ಹೊಂದಿದ್ರು. ಅಕ್ಷಯ್ ಶಿಸ್ತುಬದ್ಧ ಮತ್ತು ಫಿಟ್ನೆಸ್ ಪ್ರಜ್ಞೆಯುಳ್ಳಂತ ವ್ಯಕ್ತಿ ಆಗಿದ್ದಾರೆ. ಇದು ಹೊರತುಪಡಿಸಿದ್ರೆ ಅಕ್ಷಯ್ ಕುಮಾರ್ ಜೊತೆ ಆ ಖ್ಯಾತ ನಟಿ ಡೇಟಿಂಗ್ ಅನ್ನ ಮಾಡ್ತಿದ್ದಾರೆ ಅನ್ನುವಂತಹ ಹೊಸ ವದಂತಿಯೊಂದು ಹುಟ್ಟಿದೆ. ಹೌದು, ಮನೆಯನ್ನೇ ಬಿಟ್ಟು ಹೊರ ಹೋಗುವ ನಿರ್ಧಾರವನ್ನ ಇತ್ತ ಪತ್ನಿ ಟ್ವಿಂಕಲ್ ಖನ್ನಾ ಅವರು ತಗೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದು ಡಿವೋರ್ಸ್ ವರೆಗೂ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ.
ಅಕ್ಷಯ್ ಕುಮಾರ್ ಮೇಲೆ ಕೋಪಗೊಂಡು ಟ್ವಿಂಕಲ್ ಖನ್ನಾ ಮನೆ ಬಿಟ್ಟು ಹೋಗ್ತಿದ್ದಾರಂತೆ. ಅಕ್ಷಯ್ ಕುಮಾರ್ ಜೊತೆಗೆ ಪ್ರಿಯಾಂಕಾ ಚೋಪ್ರಾ ಡೇಟಿಂಗ್ ವದಂತಿ ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಇದು ಅಕ್ಷಯ್ ಕುಮಾರ್ ಅವರ ವೈಯಕ್ತಿಕ ಜೀವನದ ಮೇಲೂ ಕೂಡ ಪರಿಣಾಮವನ್ನ ಬೀರಿತು. ಟ್ವಿಂಕಲ್ ಖನ್ನಾ ಅವರ ಕಿವಿಗೂ ಅಕ್ಷಯ್ ಕುಮಾರ್ ಮತ್ತು ಪ್ರಿಯಾಂಕಾ ಚೋಪ್ರಾ ಡೇಟಿಂಗ್ ವದಂತಿ ಬಿದ್ದಿತ್ತು. ಇದರಿಂದ ಅಕ್ಷಯ್ ಕುಮಾರ್ ಮತ್ತು ಟ್ವಿಂಕಲ್ ಖನ್ನಾ ಅವರ ಸಂಬಂಧದ ಮೇಲೆ ಸಾಕಷ್ಟು ಪರಿಣಾಮ ಕೂಡ ಬೀರಿತು. ನಿರ್ದೇಶಕ ಸುನೀಲ್ ದರ್ಶನ್ ಅವರು ಟ್ವಿಂಕಲ್ ಖನ್ನಾ ಮತ್ತು ಅಕ್ಷಯ್ ಕುಮಾರ್ ಅವರ ದಾಂಪತ್ಯದ ಬಗ್ಗೆ ಶಾಕಿಂಗ್ ವಿಚಾರವೊಂದನ್ನು ಕೂಡ ಬಹಿರಂಗಪಡಿಸಿದರು. ಪ್ರಿಯಾಂಕಾ ಚೋಪ್ರಾ ಡೇಟಿಂಗ್ ವದಂತಿ ಯಾವ ರೀತಿ ಎಫೆಕ್ಟ್ ಆಗಿತ್ತು ಅಂತ ಹೇಳಿದರು. ನಟಿ ಪ್ರಿಯಾಂಕಾ ಚೋಪ್ರಾ ಮತ್ತು ಅಕ್ಷಯ್ ಕುಮಾರ್ ಸಂಬಂಧದ ಬಗ್ಗೆ ಹಬ್ಬಿದ ವದಂತಿಯಿಂದ ಟ್ವಿಂಕಲ್ ಖನ್ನಾ ಕೋಪಗೊಂಡು ಇದೇ ಕಾರಣಕ್ಕೆ ಅವರು ಮನೆ ಬಿಟ್ಟು ಹೋಗಿದ್ರಂತೆ ಅಂತ ನಿರ್ದೇಶಕ ಸುನೀಲ್ ದರ್ಶನ್ ಹೇಳಿದ್ದಾರೆ. ಇನ್ನು ಯೂಟ್ಯೂಬ್ ಚಾನೆಲ್ ಫ್ರೈಡ್ ಟಾಕೀಸ್ನೊಂದಿಗೆ ಮಾತನಾಡಿದ ನಿರ್ದೇಶಕ ಸುನೀಲ್ ದರ್ಶನ್, ಅಕ್ಷಯ್ ಕುಮಾರ್ ಬರ್ಸಾತ್ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರ ಜೊತೆ ಡೇಟಿಂಗ್ ಅನ್ನ ಮಾಡ್ತಿದ್ದಾರೆ ಅನ್ನುವಂಥ ವದಂತಿ ಹಬ್ಬಿತ್ತು. ಒಂದು ದಿನ ಅಕ್ಷಯ್ ಅವರು ನನ್ನನ್ನು ಭೇಟಿ ಮಾಡಿ ಚಿತ್ರದಿಂದ ಹಿಂದೆ ಸರಿಯುವ ಬಗ್ಗೆ ಮಾತಾಡಿದ್ರು. ಇದಕ್ಕೆ ಕಾರಣವಾದ ಪ್ರಮಾದದ ಬಗ್ಗೆ ತಿಳಿಸಿದ್ರು. ಪ್ರಿಯಾಂಕಾ ಚೋಪ್ರಾ ಮತ್ತು ಅಕ್ಷಯ್ ಕುಮಾರ್ ಬಗ್ಗೆ ಕೆಲವು ವದಂತಿಗಳು ಹರಡುವುದಕ್ಕೆ ಪ್ರಾರಂಭ ಆದವು. ಟ್ವಿಂಕಲ್ ಖನ್ನಾ ಇದರಿಂದ ಕೋಪಗೊಂಡು ಇದೇ ಸಂದರ್ಭದಲ್ಲಿ ಅಕ್ಷಯ್ ಕುಮಾರ್ ಮೇಲೆ ಕೋಪಗೊಂಡು ಟ್ವಿಂಕಲ್ ಖನ್ನಾ ಮನೆ ಬಿಟ್ಟು ಹೋಗೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ರು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಉತ್ತರಗಳನ್ನ ಈ ನಟಿ ಕೊಟ್ಟಿಲ್ಲ. ಇದಾಗಿತ್ತು ಇವರೆಗಿನ ಸ್ಪೀಡ್ ಫಿಲ್ಮಿ. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.